ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಈ ಪಾಟಲ್ಲಿ ತುಳಸಿ ಗಿಡನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಯಾಕೆ ಹಾಗೆ ಪ್ಲೇನ್ ಇಡೋದು ಅನಿಸಿತ್ತು. ಅದಕ್ಕೆ ಈ ಥರ ರಂಗೋಲಿನ ಪೇಂಟ್ ಮಾಡೋಣ ಅಂತ ಹೇಳಿ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಲ್ಲ ಚುಕ್ಕೆ ಇಟ್ಕೊಂಡು ಈ ಥರ ಗಂಟು ರಂಗೋಲಿ ಅಂತ ಹೇಳ್ತೀವಲ್ವ, ಅದನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ, ಫಸ್ಟ್ ಈ ಥರ ಚುಕ್ಕೆಗಳನ್ನ ಇಟ್ಕೊಂಡು ಪೆನ್ಸಿಲಿಂದ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ ಪೆನ್ಸಿಲಿಂದ. ಟೋಟಲ್ ಇಲ್ಲಿ ನಾನು 4 ಸೈಡು 4 ಈ ಥರ ಗಂಟು ರಂಗೋಲಿನ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಾನೇ ಬಿಡಿಸಿದ್ದು. ನಂದು ಇನ್ನೊಂದು ರಂಗೋಲಿ ಚಾನಲ್ ಇದೆ, ನಿಮಗೆ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ. ನೋಡಿ, ಈ ಥರ 7 ಚುಕ್ಕೆದು ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಫಸ್ಟ್ ಈ ರಂಗೋಲಿನ ಚುಕ್ಕೆಗಳನ್ನ ಇಟ್ಕೊತೀನಿ ನಾನು. ನೋಡಿ, ಫಸ್ಟ್ ಪೆನ್ಸಿಲಿಂದ ಡ್ರಾ ಮಾಡ್ಕೊತಾ ಇದ್ದೀನಿ ನಾನು. ಆಮೇಲೆ ಪೇಂಟಿಂದ ಹಾಕುವಾಗ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಬಾರ್ದು ಅಂಥೇಳಿ ನಾನು ಫಸ್ಟೇ ಪೆನ್ಸಿಲಿಂದ ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಫಸ್ಟು 7 ಚುಕ್ಕೆ, ಆಮೇಲೆ ಆ ಕಡೆ ಈ ಕಡೆ ಒಂದು ಬಿಟ್ಟು, ಆ ಕಡೆ ಒಂದು ಈ ಕಡೆ ಒಂದು ಚುಕ್ಕೆ ಬಿಟ್ಟು 5 ಚುಕ್ಕೆ ಇಡಬೇಕು. ಆಮೇಲೆ 3 ಡಾಟ್ಸು, ಆಮೇಲೆ 1 ಡಾಟ್. ಇದೇ ಥರ 2 ಸೈಡ್ ಹಾಕ್ಕೊಂಡಿದ್ದೀನಿ. ನೋಡಿ, ತುಂಬ ಈಸಿನೇ ಇದೆ ರಂಗೋಲಿ ಇದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ರಂಗೋಲಿ ಕಲಿಬೇಕು ಅಂಥೇಳಿ ನಂದು ಇನ್ನೊಂದು ಚಾನಲ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಪಾಟ್ ಆರೆಂಜ್ ಕಲರ್ ಇತ್ತು, ಸೊ ಅದಕ್ಕೆ ನಾನು ಇದೇ ಕಲರ್ ಚೆನ್ನಾಗಿದೆ ಅಂಥೇಳಿ ಇದ್ರ ಮೇಲೇ ಡ್ರಾ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ರೆಡ್ ಕಲರ್ನ ಅಥವಾ ಮರೂನ್ ಕಲರ್ ಪೇಂಟ್ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ನೀವು ಡ್ರಾ ಮಾಡ್ಬೋದು. ನಾನು ಇದೇ ಚೆನ್ನಾಗಿತ್ತು ಆರೆಂಜ್ ಕಲರ್ ಅಂಥೇಳಿ ಇದ್ರ ಮೇಲೇ ಡ್ರಾ ಮಾಡ್ತಾಯಿದ್ದೀನಿ. ನೋಡಿ, ಇದು ಲೋಟಸ್ ಬರುತ್ತೆ ಇದರಲ್ಲಿ. ನೀವು ಡೈರೆಕ್ಟ್ ಪೇಂಟಿಂದ ಕೂಡ ಬಿಡಿಸ್ಕೋಬೋದು. ಸೊ ನಾನು ಇಲ್ಲೇನಾದರೂ ಮಿಸ್ಟೇಕ್ ಆಗಬಹುದು ಅಂತ ಹೇಳಿ ಫಸ್ಟೇ ನಾನು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಆಮೇಲೆ ಈ ಥರ ಬಿಡಿಸ್ಕೊಂಡು ಇದ್ರ ಮೇಲೆ ಪೇಂಟ್ ಹಾಕ್ಬೋದು. ಇದು ಪ್ಲಾಸ್ಟಿಕ್ ಪಾಟು, ಮಣ್ಣಿನ ಪಾಟ್ ಬರ್ತಾವಲ್ವ, ಅದ್ರ ಮೇಲೆ ಕೂಡ ಈ ಥರ ಡ್ರಾಯಿಂಗ್ ಮಾಡಿಕೊಂಡು ಪೇಂಟ್ನ ಮಾಡ್ಕೋಬೋದು ನಾವು. ನೋಡಿ, ನನ್ನ ಹತ್ರ ಇದೇ ಇತ್ತು, ಸೊ ಅದಕ್ಕೆ ಇದ್ರ ಮೇಲೇ ಮಾಡ್ತಾಯಿದ್ದೀನಿ. ನೋಡಿ, ಇದು ಕಂಪ್ಲೀಟಾಗಿ ಆಗಿದೆ ಇವಾಗ. ನೆಕ್ಸ್ಟು ಇದೇ ಥರನೇ ನಾನು 4 ಸೈಡು ರಂಗೋಲಿನ ಬಿಡಿಸ್ಕೊಂಡಿದ್ದೀನಿ. ನಾನಿಲ್ಲಿ ಚುಕ್ಕೆಗಳನ್ನ ಏನೂ ಮೆಜರ್ ಮಾಡಿ ಹಾಕಿಲ್ಲ, ಹಾಗೆಯೇ ಅಂದಾಜಲ್ಲಿ ಹಾಕಿದ್ದೀನಿ. ಚುಕ್ಕೆಗಳನ್ನ ಅಂದಾಜಲ್ಲಿ ಇಟ್ಕೊಂಡು ನಾನು ಬಿಡಿಸಿದ್ದೀನಿ ರಂಗೋಲಿನ. ಇವಾಗ ಲೋಟಸ್ದೇನು ಹಾಕಿದ್ದೀವಲ್ವ, ಅದರ ಅಪೋಸಿಟ್ಗೆ ಇನ್ನೊಂದು ಹಾಕ್ಕೋಬೇಕು. ಅದೇ ಥರ 4 ಸೈಡ್ ಹಾಕ್ಕೋಬೇಕು. ಇಲ್ಲಿ ನೆಕ್ಸ್ಟು ವೈಟ್ ಪೇಂಟ್ನ ತೊಗೊಂಡಿದ್ದೀನಿ ನಾನು, ಅಕ್ರಿಲಿಕ್ ಪೇಂಟ್. ಆಮೇಲೆ ಈ ಥರ ಡಾಟಿಂಗ್ ಟೂಲ್ಸ್ ಬರುತ್ತಲ್ವ, ನಾನು ಅದರಿಂದ ಇವತ್ತು ಪೇಂಟ್ನ ಮಾಡ್ತಾಯಿದ್ದೀನಿ. ಬ್ರಷ್ನ ಯೂಸ್ ಮಾಡಿಲ್ಲ ನಾನು. ನೋಡಿ, ಈ ಥರ ಡಾಟ್ ಇಟ್ಕೋಬೇಕು. ಫಸ್ಟು ಡಾಟ್ ಇಟ್ಕೊಂಡು ಆಮೇಲೆ ಆ ಡಾಟಿಂಗ್ ಟೂಲಿಂದನೇ ನಾನು ಈ ಥರ ಡ್ರಾ ಮಾಡಿದ್ದೀನಿ. ನನಗೆ ಬ್ರಷಿಂದ ಸ್ವಲ್ಪ ಕಂಫರ್ಟ್ ಅನ್ನಿಸ್ಲಿಲ್ಲ, ಸೊ ಅದಕ್ಕೆ ನಾನು ಈ ಥರ ತೆಳ್ಳಗೆ ಬರೋ ಥರ ನಾನು ಡಾಟಿಂಗ್ ಟೂಲಿಂದನೇ ನಾನು ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಪೇಂಟ್ ಪೆನ್ ಅಂತ ಸಿಗುತ್ತೆ, ಸೊ ಅದರಿಂದ ಕೂಡ ಡ್ರಾ ಮಾಡ್ಕೋಬೋದು. ನಾನು ಇದೇ ವಿಡಿಯೋದಲ್ಲಿ ಪೇಂಟ್ ಪೆನ್ನಿಂದ ರಿವ್ಯೂನ ಕೊಟ್ಟಿದ್ದೀನಿ, ಒಂದು ಆನ್ಲೈನಲ್ಲಿ ತರಿಸಿದ್ದೆ. ಸೊ ಅದನ್ನು ಕೂಡ ಯಾವ ಥರ ಯೂಸ್ ಮಾಡ್ಬೋದು ಅಂತ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡಿ, ಈ ಥರ ನಿಧಾನಕ್ಕೆ ಹಾಕ್ಕೊಂಡು ಹೋಗಬೇಕು. ಇದರಿಂದ ಸ್ವಲ್ಪ ಫಿನಿಶಿಂಗ್ ನೀಟಾಗಿ ಬರುತ್ತೆ ಡಾಟಿಂಗ್ ಟೂಲ್ಸಿಂದ. ಈ ಡಾಟಿಂಗ್ ಟೂಲ್ಸ್ ಏನಪ್ಪ ಅಂದರೆ ಮಂಡಲ ಆರ್ಟ್ ಮಾಡ್ತೀವಲ್ವ, ಅದರಲ್ಲಿ ಯೂಸ್ ಮಾಡ್ತಾರೆ ಈ ಟೂಲ್ಸ್ನ. ನೋಡಿ, ಈ ಥರ ನೀಟಾಗಿ ಹಾಕ್ಕೊಂಡು ಹೋಗಬೇಕು. ಈ ಡಾಟಿಂಗ್ ಟೂಲ್ದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಈ ಥರ ಕಾರ್ನರ್ಸಲ್ಲಿ ಎಲ್ಲ ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ, ಈ ಥರ ತುಂಬ ತೆಳುವಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಹೋಗಬೇಕು. ನಾನು ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ 4 ಸೈಡು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಈ ಥರ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಹೆಲ್ಪ್ ಆಗ್ಬೋದು. ಸೊ ನೆಕ್ಸ್ಟು ಇಲ್ಲಿ ರಂಗೋಲಿ ಮಿಡಲಲ್ಲಿ ಏನು ಗ್ಯಾಪ್ ಇದೆ ಅಲ್ವಾ, ನಾನು ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಈ ಥರ, ಇದು ಕೂಡ ಡಾಟಿಂಗ್ ಟೂಲ್ನಲ್ಲೇ ಬರುತ್ತೆ ಇದು ಕಿಟ್ಟು. ನೋಡಿ, ಈ ಥರ
ತಗೊಂಡು ನಾನು ಪರ್ಪಲ್ ಕಲರ್ ಶೇಡಿಂದ ಡಾಟ್ನ ಇಟ್ಟಿದ್ದೀನಿ ಮಧ್ಯದಲ್ಲಿ. ಆಮೇಲೆ ಇದಕ್ಕೆ ಗ್ರೀನ್ ಕಲರಿಂದ ಫ್ಲವರ್ ಥರ ಬಿಡಿಸ್ತೀನಿ. ನೋಡಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಇವಾಗ. ಆಮೇಲೆ ಈ ಥರ ಡಾಟಿಂಗ್ ಟೂಲಿಂದನೇ ನಾನು ಈ ಥರ ಡಾಟ್ ಇಟ್ಕೊಳ್ತಾ ಬಂದಿದ್ದೀನಿ, ಫ್ಲವರ್ ಶೇಪ್ ಥರ ಮಾಡಿದ್ದೀನಿ. ಸ್ವಲ್ಪ ಗ್ಯಾಪ್ ಅನಿಸಿತ್ತು ರಂಗೋಲಿ ಮಿಡಲಲ್ಲಿ, ಸೊ ಅದಕ್ಕೆ ಈ ಥರ ಫಿಲ್ ಮಾಡಿದ್ದೀನಿ ನಾನು. ನಿಮಗೆ ಬೇಕಿದ್ದರೆ ಬೇರೆ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪರ್ಪಲ್ಲು ಮತ್ತು ಗ್ರೀನ್ ಯೂಸ್ ಮಾಡಿದ್ದೀನಿ, ಸೊ ಆರೆಂಜಿಗೆ ಮ್ಯಾಚ್ ಆಗೋ ಥರ ನೋಡಿ ಈ ಥರ ಯೂಸ್ ಮಾಡಿದ್ದೀನಿ. ಮಿಡಲಲ್ಲಿ ಈ ಥರ ಡಾಟ್ಸ್ನ ಇಟ್ಟಿದ್ದೀನಿ. ನೋಡಿ ಈ ಥರ ಬಂದಿದೆ. ಇದೇ ಥರ ನಾನು 4 ಸೈಡ್ ಏನು ಗ್ಯಾಪ್ ಇದೆ ಅಲ್ವಾ ರಂಗೋಲಿ ಮಧ್ಯದಲ್ಲಿ, ಸೊ ಅದನ್ನು ಈ ಥರ ಬಿಡಿಸಿದ್ದೀನಿ. ನೋಡಿ ಇದು ಫಿನಿಶ್ ಆಗಿದೆ. ಇದು ಮೇಲ್ಗಡೆ ಏನು ಖಾಲಿ ಇದೆ ಅಲ್ವಾ, ಅಲ್ಲಿ ನಾನು ಅವತ್ತೇ ಬಿಡಿಸಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಪೇಂಟ್ ಪೆನ್ಸಿಲ್ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದರದ್ದು ರಿವ್ಯೂ ಕೊಡೋಣ ಅಂತ ಹೇಳಿ ಅದನ್ನು ನೋಡಿ ಪೇಂಟ್ ಪೆನ್ ಬಂದಿದೆ. ಇದು ಬಂದುಬಿಟ್ಟು ಪೋಸ್ಕಾ ಅಂಥೇಳಿ ಬ್ರ್ಯಾಂಡದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಯಾರ್ಯಾರು ಬ್ರಷ್ನ ಯೂಸ್ ಮಾಡೋಕ್ಕೆ ಬರೋದಿಲ್ವಲ್ವ, ಈ ಥರ ಈ ಪೇಂಟ್ ಪೆನ್ನ ಯೂಸ್ ಮಾಡ್ಕೋಬೋದು ಪೇಂಟ್ ಮಾಡೋದಕ್ಕೆ. ಸೊ ಇದು ಬಂದುಬಿಟ್ಟು MRP 150 ರುಪೀಸ್. ಇದು ಪೋಸ್ಕಾ ಅಂತೇಳಿ ಬರುತ್ತೆ ಬ್ರ್ಯಾಂಡ್. ಇದರಲ್ಲಿ ಎಲ್ಲ ಕಲರ್ಸ್ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದು ತೊಗೋಬೋದು. ನೋಡಿ ಇದನ್ನು ಯೂಸ್ ಮಾಡಿ ಇವಾಗ ಮೇಲ್ಗಡೆ ನಾನು ಅದೇ ಥರ ಬಾರ್ಡರ್ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಫಸ್ಟು ಸುತ್ತಲೂ ಡಾಟ್ಸ್ನ ಇಟ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಮೆಷರ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಅಂದಾಜಲ್ಲಿ ಇಟ್ಕೊಂಡಿದ್ದೀನಿ ಡಾಟ್ಸು. ನೋಡಿ ಈ ಥರ ಬಿಡಿಸಿದ್ದೀನಿ. ಸೇಮ್ ಅದೇ ಗಂಟು ರಂಗೋಲಿನೇ ಬಿಡಿಸ್ಬೇಕು ಅಂತ ನಾನು ಡಾಟ್ಸ್ ಇಟ್ಟಿದ್ದು. ಈ ಪೇಂಟ್ ಪೆನ್ನಿಂದ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಸೊ ಬೇಗ ಡ್ರೈ ಆಗುತ್ತೆ, ಇದು ಒಂದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಹಾಕುವಾಗ ಏನಿರುತ್ತಲ್ವ, ನಾವು ಹಾಕಿದ್ದು ಬೇಗ ಡ್ರೈ ಆಗೋದ್ರಿಂದ ಅದು ನಮಗೆ ಕೈಗೆ ಅಂಟೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದು ಈಸಿಯಾಗಿ ಡ್ರಾ ಮಾಡ್ಬೋದು ಎಲ್ಲರೂ. ಇದು ಬಿಗಿನರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಯಾರಿಗೆ ಪೇಂಟ್ ಬ್ರಷ್ನ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ವಲ್ವ, ಸ್ವಲ್ಪ ಕಷ್ಟ ಅನಿಸುತ್ತೆ ಅಂಥವ್ರಿಗೆ ಇದು ಪೇಂಟ್ ಪೆನ್ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಇದರಲ್ಲೇ ಸುಮಾರು ಕಲರ್ಸ್ ಸಿಗ್ತವೆ, ಎಲ್ಲ ಕಲರ್ಸ್ ಅವೈಲೇಬಲ್ ಇದ್ದಾವೆ ಇದರಲ್ಲಿ. ನೀವು ಬೇಕಿದ್ದರೆ ಅಮೆಝಾನಲ್ಲಿ ತೊಗೋಬೋದು. ಲಿಂಕ್ ಬೇಕಿದ್ದರೆ ನಾನು ಶೇರ್ ಮಾಡ್ತೇನಂತೆ ಡಿಸ್ಕ್ರಿಪ್ಷನಲ್ಲಿ. ನೋಡಿ ಇದು ಕಂಪ್ಲೀಟ್ ಆಗಿದೆ ಇವಾಗ. ಪೇಂಟ್ ಪೆನ್ನಿಂದ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ವರ್ಕ್ ಬೇಗ ಮುಗಿಯುತ್ತೆ. ನೋಡಿ ಇದೇ ಪೇಂಟ್ ಬ್ರಷಿಂದ ಹಾಕಿದರೆ ನಾನು ಸ್ವಲ್ಪ ಟೈಮ್ ಹಿಡಿತಿತ್ತು. ಪೇಂಟ್ ಪೆನ್ನಿಂದ ಹಾಕಿರೋದ್ರಿಂದ ಒಂದು 5 to 10 ಮಿನಿಟ್ಸಲ್ಲಿ ನನಗೆ ಮುಗೀತಿದ್ದು. ಎಟ್ ಲಾಸ್ಟ್ ಏನು ಮಾಡಬೇಕು ಅಂತಂದರೆ ವಾರ್ನಿಷಿಂದ ಇದನ್ನು ಫಿನಿಶ್ ಅಪ್ ಮಾಡಬೇಕು. ಸೊ ವಾರ್ನಿಷ್ ಹಚ್ಚೋ ಉದ್ದೇಶ ಏನಪ್ಪ ಅಂತಂದರೆ ಪೇಂಟು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಒಂದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಶೈನಿ ಲುಕ್ ಕೊಡುತ್ತೆ ನೀವು ಹಾಕಿರೋ ಪೇಂಟ್ಗೆ. ನೋಡಿ ಈ ಪಾಟ್ಗೆ ಶೈನಿ ಲುಕ್ ಕೊಡುತ್ತೆ ಇದು. ಫುಲ್ಲು ಸ್ವಲ್ಪ 4ರಿಂದ 5 ಡ್ರಾಪ್ಸ್ ಹಾಕ್ಕೊಂಡು ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಇದು ಎಟ್ ಲಾಸ್ಟ್ ಈ ಥರ ಇದೆ ಫೈನಲ್ ರಿಸಲ್ಟ್. ಔಟ್ಪುಟ್ ಈ ಥರ ಬಂದಿದೆ. ಇದರಲ್ಲಿ ತುಳಸಿ ಗಿಡನ ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯ್ತು ಇದು. ನೋಡಿ ಈ ಥರ ಬಂದಿದೆ ಕೊನೆಯಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.